ಕೇಂದ್ರದಿಂದ 3,454 ಕೋಟಿ ಬರ ಪರಿಹಾರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಯಾಕಂದ್ರೆ ಟೀಕೆ ಮಾಡ್ತಾ ಇದೆ. ಪರಿಹಾರಕ್ಕೂ ಕೂಡ ಕಾಂಗ್ರೆಸ್ ನಡೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಗರಂ ಆಗಿರೋದು. ಸಾಕಾಗಲ್ಲ ಅಂದ್ರೆ ಇವರು ಕೇಳಿದಷ್ಟು ಹಣ ಕೊಡ್ತಾರಾ? ಇವರು ಕೇಳಿದಷ್ಟು ಹಣ ಕೊಡೋಕ್ಕಾಗುತ್ತಾ? ಕೊಡೋದಕ್ಕೆ ಸಾಧ್ಯ ಇಲ್ಲ. ಎಚ್.ಡಿ.ಕೆ SDRF ನಿಂದ ಇವರು ಎಷ್ಟು ಕೋಟಿ ಕೊಟ್ಟಿದ್ದಾರೆ? ಜನರಿಗೆ 2,000 ರೂಪಾಯಿ ಕೊಟ್ಟಿದ್ದೇವೆ ಅಂತಾರೆ. ಎಲ್ರಿಗೂ ಇವರು 2,000 ರೂಪಾಯಿ ಕೊಟ್ಟಿದ್ದಾರಾ? ಇವರನ್ನ ತೃಪ್ತಿಪಡಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿರೋದು. ಕೇಳಿದ್ದು 18,000 ಕೋಟಿ. ಸಿದ್ದರಾಮಯ್ಯ ಅವರು ಇದು ಯಾಕೋ ಸಾಕಾಗ್ತಿಲ್ಲ, ನಾವು ಅಮಿತ್ ಶಾ ಭೇಟಿಯಾಗಿರೋದು ಮಾತ್ರ ಇವ್ರು ಬಿಡುಗಡೆ ಮಾಡಿದಾರೆ ಒಂದಷ್ಟು ಅಂತ. ಇಲ್ಲಿ ಅವರು ಯಾವ ಸೆಕ್ಟರಿಂದ ಎಷ್ಟು ಕೊಟ್ಟಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರಿಯಿಂದ ಅವ್ರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇದು. ಇಲ್ಲಿ ಸರ್ಕಾರಕ್ಕೆ ಇಷ್ಟು ಸಾಕಾಗಲ್ಲ ಅಂದರೆ ಇವರು ಕೇಳಿದಷ್ಟು ಕೂಡ ಕೊಡ್ತಾರಾ? ಕೇಳಿದಷ್ಟು ಕೊಡೋಕ್ಕೆ ಸಾಧ್ಯ ಇರತ್ತೆ. ಅಲ್ಲಿ 15ನೇ ಫೈನಾನ್ಸ್ ಕಮಿಷನ್ನಲ್ಲಿ ಯಾವ ರೀತಿ ರೆಕಮೆಂಡೇಷನ್ ಇರ್ತದೆ, ಅದ್ರಲ್ಲಿ ದುಡ್ಡೇನಿರುತ್ತೆ ಅದ್ರ ಮೇಲೆ ಮಾಡಬೇಕಲ್ವಾ. ಈಗ ಇವರು ರಾಜ್ಯ ಸರ್ಕಾರದಿಂದ SDRF ದುಡ್ಡಾಗಿದ್ದು ಎಷ್ಟು ಕೊಟ್ಟವ್ರೆ? ಜನಗಳಿಗೆ 2,000 ರೂಪಾಯಿ ಕೊಟ್ಟಿದ್ದೀವಿ ಅಂತಾರೆ. ಕೊಟ್ಟವ್ರೆ ಎಲ್ಲರಿಗೂ. ನಾನಿವತ್ತು ಮಂಡ್ಯದಲ್ಲಿ ಚುನಾವಣೆಗೆ ಹೋಗಿದ್ದ ಹೇಳಿದೆ, ನೋಡಿದ್ರು ಜನಗಳೇ ಬಂದು ತೋರಿಸಿದ್ರು. 2,000 ನಿಮ್ಮ ಅಕೌಂಟಿಗೆ ಬಂದಿದೆ ಅಂದರು ಸರ್, 1 ರೂಪಾಯಿ ಬಂದಿಲ್ಲ ಅಂದರು. ಸರ್ಕಾರ ಇದು ಯಾವಾಗ 6 ತಿಂಗಳಿಂದ ಹೇಳಿದ್ದು.